ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆವರೆಗೆ ಮುಸ್ಲಿಮರಿಗಾಗಿ ನಾವು ಪ್ರಾಣನೇ ಕೊಡ್ತೀವಿ, ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀವಿ, ಮುಸ್ಲಿಮರ ರಕ್ಷಣೆಯನ್ನ ನಮ್ಮ ಪ್ರಾಣ ಕೊಟ್ಟಾದ್ರೂ ಮಾಡ್ತೀವಿ, ಏನೇನೋ ಕತೆಗಳು ಹೇಳಿ ದಿನ ಬೆಳಗಾದ ಸ್ಕಲ್ ಕ್ಯಾಪ್ಗಳು ಹಾಕೊಂಡು ಮಸೀದಿಗಳಿಗೆ ಹೋಗಿ ರೋಜಾನಲ್ಲಿ ಭಾಗವಹಿಸಿ, ಇಫ್ತಾರ್ ಕೂಟಗಳಲ್ಲಿ ಭಾಗವಹಿಸಿ ಏನೇನೋ ನಾಟಕಗಳನ್ನ ಮಾಡ್ತಿದ್ದಂತಹ ಮಿಸ್ಟರ್ ಕುಮಾರಸ್ವಾಮಿ ಮತ್ತು JDS ಇವತ್ತು ಯಾವ ಪರಿಸ್ಥಿತಿಗೆ ತಲುಪಿದೆ ಅಂದ್ರೆ ಬಿಜೆಪಿಯ ಗುಲಾಮಗಿರಿಯನ್ನ ತಮ್ಮ ಕರ್ತವ್ಯ ಅನ್ನುವ ರೀತಿಯಲ್ಲಿ ಒಪ್ಪಿಕೊಂಡ ಮಟ್ಟಕ್ಕೆ ಹೋಗಿದೆ ಮತ್ತು ಬಿಜೆಪಿಗಿಂತ ಕೆಟ್ಟ ಕೊಳಕ ರಾಜಕೀಯವನ್ನ ಮುಸ್ಲಿಂ ವಿಚಾರವಾಗಿ ಮಾಡೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಹೊಸ ಉದಾಹರಣೆ ಅಂದ್ರೆ SIR ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಆಡ್ತಾ ಇರುವಂತಹ ಕಳ್ಳಾಟ ಮತ್ತು ಅಲ್ಲಿ ತೋರಿಸ್ತಾ ಇರುವಂತಹ ದ್ವೇಷ. ಸೊ ಏನಿದು ಈ ದ್ವೇಷ ಕಳ್ಳಾಟ ನಿಮಗೆ ಗೊತ್ತೇ ಇರುತ್ತೆ. ರಾಮನಗರದ ವಿಡಿಯೋ ಕುರಿತು ಮಾತಾಡ್ತಿದ್ದೀನಿ, ಆದ್ರೆ ಅದನ್ನ ಒಂದಷ್ಟು ಭಿನ್ನವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅಂದ್ರೆ ಏನು, ಹೇಗೆ, ಇದರಿಂದ ಏನು ಮಾಡಕ್ ಹೊರಟಿದ್ದಾರೆ ಮತ್ತು ಬಿಜೆಪಿಯ ಅಜೆಂಡಾವನ್ನ ಕುಮಾರಸ್ವಾಮಿ ಗುಲಾಮನ ರೀತಿಯಲ್ಲಿ ಬಿಜೆಪಿ ಅಜೆಂಡಾನ ಜಾರಿ ಮಾಡಕ್ ಹೊರಟಿದ್ದಾರೆ. ಆ ಬಿಜೆಪಿ ಅಜೆಂಡಾ ಏನು, SIR ವಿಚಾರದಲ್ಲಿ ಅದನ್ನು ಸಹ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಪ್ಲಸ್ ಏನಿದು SIR ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಒಂದಷ್ಟು ಮಾಹಿತಿ ಬಂದಿದೆ, ಅದನ್ನು ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಬಿಜೆಪಿಯ ಗುಲಾಮನ ರೀತಿ ಆಗಿರುವಂತಹ ಜೆಡಿಎಸ್ ನ ಅತ್ಯಂತ ದೊಡ್ಡ ನಾಯಕರಾದಂತಹ ಕುಮಾರಸ್ವಾಮಿ ಬಿಜೆಪಿಯ ಅಜೆಂಡಾವನ್ನ ಜಾರಿ ಮಾಡಕ್ ಹೊರಟಿದ್ದಾರೆ. ಅದು ಬಿಜೆಪಿಯನ್ನು ಮೀರಿದ ಕೋಮುದ್ವೇಷವನ್ನ ಹೊರಹಾಕುವ ಮೂಲಕ. ಇದಕ್ಕಿದ್ದ ಹಾಗೆ ಮೊನ್ನೆ ಒಂದು ಲ್ಯಾಪ್ಟಾಪ್ ಹಿಡ್ಕೊಂಡು ಬಂದ್ಬಿಟ್ರು, ಲ್ಯಾಪ್ಟಾಪ್ ಟ್ಯಾಬ್, ಅದರಲ್ಲಿ ಒಂದು ವಿಡಿಯೋ ತೋರಿಸಿದ್ರು. ಒಂದೇ ಜಾಗದಲ್ಲಿ ಅದ್ಯಾವುದೋ ಕಲ್ಯಾಣ ಮಂಟಪನೋ ಏನೋ ಆ ಜಾಗದಲ್ಲಿ ಸುಮಾರು ಜನ ಮುಸ್ಲಿಮರು ಒಂದೇ ಕಡೆ ಎನ್ಯುಮರೇಷನ್ ಫಾರ್ಮ್ SIR ನ ಅರ್ಜಿ ತುಂಬುತ್ತಾ ಇದ್ದಾರೆ. ಸೊ ಅದನ್ನ ತೋರಿಸಿ ಕುಮಾರಸ್ವಾಮಿ ನಿಜವಾಗ್ಲೂ ಸಹ ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಡು ಬಂದಿದ್ದಕ್ಕೆ ಒಂದು ಚೂರಾದ್ರೂ ಕೃತಜ್ಞತೆ ಇದ್ದಿದ್ರೆ, ಮಾನವೀಯತೆ ಇದ್ದಿದ್ರೆ, ಯಾಕಂದ್ರೆ ಮುಸ್ಲಿಮರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಕುಮಾರಸ್ವಾಮಿನ. ಈಗ ಕುಮಾರಸ್ವಾಮಿ ಬಿಜೆಪಿ ಪಾದದ ಅಡಿಗಳಿಗೆ ಹೋಗಿರಬಹುದು, ಆದ್ರೆ ಈ ಹಿಂದೆ ಕುಮಾರಸ್ವಾಮಿ ಆಗ್ಲಿ JDS ಆಗ್ಲಿ ಸರ್ವೈವ್ ಆಗಿದ್ದು ಮುಸ್ಲಿಮರ ಸಪೋರ್ಟ್ ಇಂದಲೂ ಸಹ. ಕೇವಲ ಮುಸ್ಲಿಂ ಅಂತ ಹೇಳಲ್ಲ, ಮುಸ್ಲಿಮರ ಸಪೋರ್ಟ್ ಇಂದಲೂ ಸಹ ಅವರಿಗೆ ಲಾಭ ಆಗಿದೆ. ಆದ್ರೆ ಆ ವಿಡಿಯೋವನ್ನ ಹೊರಗಿಟ್ಟು ಹೇಳ್ಬೋದಾಗಿತ್ತು ಈ ರೀತಿ ಮಾಡೋದ್ರಲ್ಲಿ ತಪ್ಪಾಗತ್ತೆ, ಮನೆಗೆ ಹೋಗಿ ಮಾಡ್ಲಿ ಅಂತ. ನೋ, ಈ ಚೋಸ್ ಟು ವೆಂಟ್ ವೆನಮ್, ವಿಷ ಕಾರೋದಕ್ಕೆ ನಿರ್ಧರಿಸಿದ್ರು. ಯಾಕಂದ್ರೆ ಬಿಜೆಪಿನ ಮೆಚ್ಚಿಸ್ಬೇಕು. ಬಿಜೆಪಿಯ ಪಾದದಡಿಯಲ್ಲಿ ಕೂತ್ಕೊಂಡಿರಬೇಕಾದ್ರೆ ಬಿಜೆಪಿನ ಮೆಚ್ಚಿಸದೆ ಬದುಕಕ್ಕಾಗತ್ತಾ? ಸಾಧ್ಯನೇ ಇಲ್ವಲ್ಲ. ಬಿಜೆಪಿನ ಮೆಚ್ಚಿಸ್ಬೇಕಲ್ಲ. ಹಾಗಾಗಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸೇರಿಸುವುದಕ್ಕೆ ಮತದಾರರ ಪಟ್ಟಿಯಲ್ಲಿ ಈ ಒಂದು ದೊಡ್ಡ ಕೆಲಸ ನಡೀತಾ ಇದೆ, ಗುಪ್ತವಾಗಿ ನಡೀತಾ ಇದೆ ಅಂತ ಟ್ಯಾಬ್ ಹಿಡ್ಕೊಂಡು ಕೂತ್ಕೊಂಡ್ರು. ಇವರಿಗೆ ಇವರ ಇಷ್ಟಕ್ಕೆ ಅಥವಾ ಇವರ ಮೂಗಿನ ನೇರಕ್ಕೆ ಯಾರು ಮುಸ್ಲಿಮರು ಇವರಿಗೆ ಇಷ್ಟ ಆಗಲ್ವೋ, ಅಥವಾ ಮುಸ್ಲಿಮರೇ ಇಷ್ಟ ಆಗಲ್ಲ ಅಂದ್ರೆ ಒಟ್ಟಾರೆಯಾಗಿ ಎಲ್ಲ ಬಾಂಗ್ಲಾದೇಶಿಗಳು, ಈ ಪಾಕಿಸ್ತಾನದವರು ಅನ್ನೋದನ್ನ ಬಿಟ್ಬಿಟ್ಟು ಅವ್ರೀಗ ಬಾಂಗ್ಲಾದೇಶಿಗರು ಮಾತೆತ್ತಿದ್ರೆ ಇವರು ಬಾಂಗ್ಲಾದೇಶಿಗರು ಏನೋ ಇವ್ರು ಹೋಗಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ದಂಗೆ. ಎಂಥ ನೀಚರು ನೋಡಿ. ಅದರಲ್ಲೂ ಕುಮಾರಸ್ವಾಮಿ ದಿನ ಬೆಳಗಾದ್ರೆ ಸ್ಕಲ್ ಕ್ಯಾಪ್ ಹಾಕೊಂಡು ಮಸೀದಿಗೆ ಹೋಗಿ ಇಫ್ತಾರ್ ಕೂಟಗಳಲ್ಲಿ ಭಾಗವಹಿಸ್ಕೊಂಡು ನಮಾಜ್ ಮಾಡೋ ರೀತಿಯಲ್ಲಿ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಓಟ್ ಹಾಕಿಸ್ಕೊಳ್ತಿದ್ದಂತಹ ಕುಮಾರಸ್ವಾಮಿ ಇವತ್ತು ತನ್ನದೇ ಜಿಲ್ಲೆಯ ರಾಮನಗರ ಜಿಲ್ಲೆಯ ಮುಸ್ಲಿಮರನ್ನ ಬಾಂಗ್ಲಾದೇಶಿಗರು ಅಂತ ಯಾಕೆ? ಕೇವಲ ಬಿಜೆಪಿನ ಮೆಚ್ಚೋದಕ್ಕೆ. RSS ನ ಮೆಚ್ಚಿಸ್ಬೇಕು, ನರೇಂದ್ರ ಮೋದಿನ ಮೆಚ್ಚಿಸ್ಬೇಕು, ಅಮಿತ್ ಶಾ ಮೆಚ್ಚಿಸ್ಬೇಕು. ಇಷ್ಟೇ ಕಾರಣಕ್ಕಾಗಿ ಭಾರತದ ಪ್ರಜೆಗಳನ್ನ ವಿನಾಕಾರಣ ಯಾವುದೇ ಆಧಾರವಿಲ್ಲದೆ ಬಾಂಗ್ಲಾದೇಶಿಗಳು ಅಂತ ಕರೆದು ಬಿಡೋದು, ಕೇವಲ ಅವರು ಮುಸ್ಲಿಮರು ಅನ್ನೋ ಒಂದೇ ಕಾರಣಕ್ಕೆ. ಈ ಟ್ಯಾಬ್ ಹಿಡ್ಕೊಂಡು ಬಂದ್ರಲ್ಲ ಕುಮಾರಸ್ವಾಮಿ, ಅವರಲ್ಲಿ ಒಂದು ಪ್ರಶ್ನೆ ನಾನು ಅವಾಗ ಕೇಳ್ತಾನೆ ಇರ್ತೀನಿ. ಪ್ರತಿ ಸಲ ಅವರ ವಿಚಾರ ಬಂದಾಗೆಲ್ಲ ಕೇಳ್ತಾನೆ ಇರ್ತೀನಿ. ಈ ಟ್ಯಾಬ್ ಹಿಡ್ಕೊಂಡು ಬಂದಿದ್ದನ್ನ ನಾನು ಮೆಚ್ಕೊಳ್ತಿದ್ದೆ. ಯಾವಾಗ ಮೆಚ್ಕೊಳ್ತಿದ್ದೆ ಅಂದ್ರೆ, ಇದೇ ರೀತಿ ಟ್ಯಾಬ್ ಒಂದು ಹಿಡ್ಕೊಂಡು ಬಂದು
ಮಾಧ್ಯಮಗಳ ಮುಂದೆ ಕೂತ್ಕೊಂಡು ನೋಡ್ರಿ ಪ್ರಜ್ವಲ್ ರೇವಣ್ಣ ನನ್ನ ಮಗನೇ ಆಗಿರಬಹುದು, ಆದ್ರೆ ಅವ್ನು ಮಾಡ್ತಿರೋ ಹಲ್ಕ ಕೆಲಸ ನೋಡ್ರಿ, ವಯಸ್ಸಾಗಿರೋರ್ನು ಬಿಡ್ತಾ ಇಲ್ಲ ರೀ, ಕೆಲ್ಸದವ್ರನ್ನು ಬಿಡ್ತಾ ಇಲ್ಲ ರೀ, ನೋಡ್ರಿ ಎಷ್ಟು ಅಸಹ್ಯ ಮಾಡ್ತಾ ಇದ್ದಾನೆ, ನಾನು ಹೊರ ಹಾಕ್ತಾ ಇದ್ದೀನ್ರಿ ಅಂತ ತೋರಿಸಿದ್ದಿದ್ರೆ ಈ ಮಹಿಳೆಯರಿಗೆ, ಈ ಹೆಣ್ಣು ಮಕ್ಕಳಿಗೆ ನಾನು ನ್ಯಾಯ ಕೊಡಿಸ್ತೀನಿ, ಅವರ ಭವಿಷ್ಯಗಳು ಹಾಳಾಗಿದ್ದಾವೆ, ಅವ್ರ ಕುಟುಂಬಗಳು ಹಾಳಾಗದಂಗೆ ನೋಡ್ಕೊಳ್ತೀನಿ ಅಂತ ಹೇಳಿದ್ದಿದ್ರೆ ಇವತ್ತು ಯಾವುದೋ ಒಂದು ಟ್ಯಾಬ್ ತಗೊಂಡು ಬಂದು ಮುಂದೆ ಕೂತಾಗ ಮರ್ಯಾದೆ ಇದ್ದಿರೋದು. ಆದ್ರೆ ಇವರ ಕುಟುಂಬ ಸದಸ್ಯರು ಮಾಡುವ ರೇಪುಗಳನ್ನ, ಆರೋಪ ಮಾತ್ರ ಆಗಿ ಉಳಿದಿಲ್ಲ, ಅದು ಜೀವಾವಧಿ ಶಿಕ್ಷೆ ಆಗಿದೆ ಅಂದ್ರೆ ಅವು ನಡೆದಿದ್ದಾವೆ. ಅಂಥ ನೀಚ ಅಪರಾಧಗಳನ್ನ ಮಹಿಳೆಯರ ಮೇಲೆ ಮಾಡಿರುವಂತವರನ್ನ ಕುಟುಂಬ ಸದಸ್ಯರನ್ನಾಗಿಟ್ಕೊಂಡು ಅದರ ಬಗ್ಗೆ ಮಾಹಿತಿ ನನಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ತೀರ್ಪು ಬಂದಾಗ್ಲೂ ಸಹ ಅಟ್ಲೀಸ್ಟ್ ತೀರ್ಪು ಬಂದ ದಿನ ಎಸ್ ಅವನು ಹಲ್ಕ ಕೆಲಸ ಮಾಡಿದಾನೆ, ಕೋರ್ಟ್ ತೀರ್ಪನ್ನ ನಾನು ಸ್ವಾಗತಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು. ಇಲ್ಲವೇ ಇಲ್ಲ, ಮಾತೇ ಇಲ್ಲ. ಇವತ್ತು ಟ್ಯಾಬ್ ಹಿಡ್ಕೊಂಡು ಎಲ್ಲೋ ಗುಂಪು ಸೇರ್ಬಿಟ್ಟವ್ರೆ, ಬಾಂಗ್ಲಾದೇಶಿಗರಂತೆ. ನಾಚಿಕೆ ಮಾನ ಮರ್ಯಾದೆಯ ಚೂರಾದ್ರೂ ಇರುತ್ತಾ? ಹೊಟ್ಟೆಗೆ ಅನ್ನ ತಿಂದ್ರೆ ಈ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಇವರು ಕುಟುಂಬದವರು ಮಾಡುವ ಒಂದು ವಿಚಾರದ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ ಅನ್ನುವಂಥ ವ್ಯಕ್ತಿ, ನನ್ನ ಹೆಂಡತಿ ಸೈಟ್ ತಗೊಳ್ಳೋದು ನನಗೆ ಗೊತ್ತಿಲ್ಲ ಅಂತ ಹೇಳೋ ವ್ಯಕ್ತಿ, ಅಲ್ಲೆಲ್ಲೋ ಯಾರೋ ಕಳಿಸಿದ ವಿಡಿಯೋ ನೋಡ್ಬಿಟ್ಟು ಅವ್ರು ಬಾಂಗ್ಲಾದೇಶಿಗರು ಅಂತ ಡಿಸೈಡ್ ಮಾಡ್ಬಿಟ್ರಂತೆ. ಆಮೇಲೆ ನನಗೆಲ್ಲ ಮಾಹಿತಿ ಇದೆ ಬ್ರದರ್, ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿರ್ತೀನಿ ಅಂತ ಹೇಳೋದು. ನಿಮ್ಮ ಮನೆ ಕುಟುಂಬದವ್ರು ರೇಪ್ ಮಾಡಿದ್ದು, ಸಾಮೂಹಿಕ ರೇಪುಗಳು ಮಾಡ್ಕೊಂಡು ಹೋಗ್ತಿದ್ದು, ಅದು ಮಾಹಿತಿ ಇಲ್ವೇ ಇಲ್ಲ ಬ್ರದರ್. ಅದನ್ನ ಕೇಳಬಾರ್ದು. ಈ ನಾಚಿಕೆ ಗೇಡಿನ ಬಾಳು. ಅದಕ್ಕೆ ಬಿಜೆಪಿ ಗುಲಾಮಗಿರಿಗೆ ಹೋಗುವಂತ ಪರಿಸ್ಥಿತಿ ಬಂದಿರೋದು. ಸೊ ಕುಮಾರಸ್ವಾಮಿ ತನಗೆ ಇಲ್ಲಿಯವರೆಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಂತಹ ಒಂದು ಸಮುದಾಯವನ್ನ ಕೇವಲ ತನ್ನ ಸ್ವಾರ್ಥಕ್ಕೆ, ಎಕ್ಕಚ್ಚಿತ್ತು ಸ್ವಾರ್ಥಕ್ಕೆ, ಏನು ಹೆಚ್ಚು ಅಂದ್ರೆ ಏನು, ತನಗೊಂದು MP ಟಿಕೆಟ್ ಅಥವಾ MLA ಟಿಕೆಟ್, ತನ್ನ ಮಗನಿಗೊಂದು MP ಟಿಕೆಟ್ ಅಥವಾ MLA ಟಿಕೆಟ್, ತನ್ನ ಹೆಂಡತಿಗೊಂದು MLA ಟಿಕೆಟ್, ಇಷ್ಟು ಪಡ್ಕೊಳ್ಳೋದಕ್ಕೆ ಒಂದು ಪ್ರಾದೇಶಿಕ ಪಕ್ಷವನ್ನ ತಗೊಂಡು ಹೋಗಿ ಒಂದು ರಾಷ್ಟ್ರೀಯ ಪಕ್ಷದ ಪಾದದಲ್ಲಿಟ್ಟು ಅದರ ಗುಲಾಮಗಿರಿ ಮಾಡ್ತಾ ಅದನ್ನು ಮೆಚ್ಚಿಸೋದಕ್ಕೆ ಈ ದೇಶದ ಪ್ರಜೆಗಳನ್ನ, ತನಗೆ ವೋಟ್ ಹಾಕ್ತಾ ಬರ್ತಿದ್ದಂತಹ ಪ್ರಜೆಗಳನ್ನು ಸಹ ಸೇರಿಸಿ ಬಾಂಗ್ಲಾದೇಶಿಗರು ಅಂತ ಕರೆದ್ಬಿಡೋದು. ಸೊ ಅಲ್ಲಿಗೆ JDSಗೆ ಕೇಡುಗಾಲ ಇದು JDSನ ಅಂತ್ಯ ಇದು. ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅನ್ನುವ ಚರ್ಚೆಗಳು ಈಗ ನಡೀತಾ ಇದೆ. ಯಾಕೆಂದ್ರೆ ಚೂರಾದ್ರೂ ಒಂಚೂರು ಉಳಿಸ್ಕೊಂಡು ಬಂದಿದ್ದಿದ್ರೆ ನಾಳೆ ಬಿಜೆಪಿ ಜೊತೆ ಜಗಳ ಆಡಿ ಹೊರಗಡೆ ಬಂದಾಗ, ಅದು ಹಾಗೇ ಆಗುತ್ತೆ 2028ರಲ್ಲಿ ಹೊರಗಡೆ ಬಂದಾಗ, ಮುಸ್ಲಿಮರು ಹೋಗ್ಲಿ ಬಿಡಿ, ಏನೋ ದಾರಿ ತಪ್ಪಿದ್ದಾಯ್ತು, ವಾಪಸ್ ಬಂದಿದ್ದಾಯ್ತು, ನೋಡೋಣ ಅಂದಿರೋರು. ಆದ್ರೆ ಈ ನೀಚತನವನ್ನ ಮರೆಯೋದಕ್ಕಾಗೋದಿಲ್ಲ. ಆ ಮಟ್ಟಕ್ಕೆ ಮುಸ್ಲಿಮರ ಹುಣ್ಣನ್ನ ಮತ್ತೆ ಕೇರಿತಾ ಇರೋದು, ಮತ್ತೆ ಕೇರಿತಾ ಇರೋದು. ಸೊ ಕುಮಾರಸ್ವಾಮಿ ಕಳ್ಳಾಟ ಇದು JDSನ ಅಂತ್ಯಕಾಲದ ಒಂದು ಪಾಯಿಂಟ್, ಬ್ರೇಕಿಂಗ್ ಪಾಯಿಂಟ್ ಅನ್ನುವ ಮಟ್ಟಕ್ಕೆ ಅದು ಹೋಗಿ ಕೂತಿದೆ. ಇನ್ನು ಇಡಿಯಾಗಿ SIR ಅಲ್ಲಿ ಏನ್ ನಡೀತಾ ಇದೆ? ಈ SIRಗೆ BLOಗಳಿದಾರಲ್ಲ, ಬೂತ್ ಲೆವೆಲ್ ಆಫೀಸರ್ಸ್, ಅವರು ಮನೆಗೆ ಹೋಗಿ ಎಮ್ಯುನರೇಷನ್ ಫಾರ್ಮ್ ನ ಫಿಲ್ ಮಾಡಬೇಕು. ಸಾಕಷ್ಟು ಕಡೆ ಹೋಗ್ತಿಲ್ಲ, ಸ್ಲಮ್ಗಳಿಗೆ ಹೋಗ್ತಿಲ್ಲ. ಜಾಸ್ತಿ ಒತ್ತಡ ಇದೆ ಅನ್ನೋ ಕಡೆ ಅವರು ಮನೆಯಲ್ಲೇ ಕೂತ್ಕೊಂಡು ಅಥವಾ ಇನ್ಯಾವುದೋ ಮರದಡಿಯಲ್ಲಿ ಕೂತ್ಕೊಂಡು, ಇನ್ಯಾವುದೋ ಸ್ಕೂಲಲ್ಲಿ ಕೂತ್ಕೊಂಡು ಅವ್ರನ್ನೇ ಕರೆದು ಫಿಲ್ ಮಾಡಿಸ್ಕೊಳ್ತಾ ಇದ್ದಾರೆ. ಇದ್ರ ಹೊಣೆ ಯಾರ್ದು? ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರದಲ್ಲ, ಕೇಂದ್ರ ಚುನಾವಣಾ ಆಯೋಗದ್ದು. ಬಟ್ ಅದರ ಬಗ್ಗೆ ಮಾತಾಡೋದಕ್ಕೆ ಕುಮಾರಸ್ವಾಮಿಗೆ ನಾಲ್ಗೆ ಇಲ್ಲ, ಧೈರ್ಯ ಇಲ್ಲ, ದಮ್ಮಿಲ್ಲ, ಎಂಥದ್ದು ಇಲ್ಲ, ಮಾತಾಡೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡ್ಬಿಟ್ರೆ, ಅಯ್ಯೋ ನನ್ನ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ, ನಾಳೆ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ, ಅದ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ. ಅದ್ರ ಬಗ್ಗೆ ಮಾತಾಡಬಾರ್ದು. ತನಗೆ ವೋಟ್ ಹಾಕಿ ಉಪಕಾರ ಮಾಡಿದವ್ರನ್ನ ಬೇಕಾದ್ರೆ ನಾನು ಕರೆದು, ನೀನು ಬಾಂಗ್ಲಾದೇಶಿ, ನೀನು ಎಕ್ಕುಟ್ಟೋಗ್ಬೇಕು, ನೀನು ದೇಶದಿಂದ ಓಡಿಸ್ಬೇಕು ಅಂತ ಹೇಳ್ತೀನಿ ಹೊರತು ಅದನ್ನ ಮಾಡೋದಿಲ್ಲ. ಸೊ ಅದಕ್ಕಿಲ್ಲ. ಆ ಕಾರಣಕ್ಕಾಗಿಯೇ ಕೆಲವು ಪ್ರದೇಶಗಳಲ್ಲಿ ಜನರನ್ನ ಒಟ್ಟಿಗೆ ಸೇರಿಸಿ ಒಂದು ಕಡೆ ಎಮ್ಯುನರೇಷನ್ ಫಾರ್ಮ್ ಫಿಲ್ ಮಾಡುವಂತಹ ಕೆಲಸ ನಡೀತಾ ಇದೆ. ಎಮ್ಯುನರೇಷನ್ ಫಾರ್ಮ್ ಫಿಲ್ ಮಾಡಿದ ತಕ್ಷಣನೇ ಅಲ್ಲೇನು ವೋಟರ್ ID ಆಗ್ಬಿಡಲ್ಲ, ಅಥವಾ ಅದರಲ್ಲಿ ಬೇಕಾದ ಡಾಕ್ಯುಮೆಂಟ್ಸ್ ಇಲ್ಲದೆ ಆಗಲ್ಲ, ಅದು ಆಗತ್ತೆ. ಇನ್ನೊಂದು ವಿಚಾರ ಅಂದ್ರೆ, ಇಡೀ ದೇಶದಲ್ಲಿ ಬಿಜೆಪಿ ಮಾಡದಂತಹ ನಾಚಿಕೆಗೇಡಿನ ಓಪನ್ ರಾಬರಿ ಇದೆಯಲ್ಲ ಮತದಾರರ ವಿಚಾರವಾಗಿ, ಅದರ ಬಗ್ಗೆ ಒಂದು ದಿನ ಒಂದು ಕ್ಷಣ ಮಾತನಾಡದ ಕುಮಾರಸ್ವಾಮಿಗೆ ಕರ್ನಾಟಕದಲ್ಲಿ ಮಾತ್ರ ಕಾಣಿಸ್ತಾ ಇದೆಯಂತೆ.
ತಪ್ಪಿದ್ರೆ ಇಲ್ಲೂ ಶಿಕ್ಷೆ ಆಗಬೇಕು, ತಪ್ಪಿದ್ರೆ ಇಲ್ಲೂ ಸರಿಪಡಿಸ್ಬೇಕು. ಆದ್ರೆ ಗುಲಾಮಗಿರಿ ಇಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಇಡೀ ದೇಶದಲ್ಲಿ ನಡೆಯುವ ಎಲ್ಲ ಅನಾಚಾರಗಳನ್ನ ನಾನು ಅದರಲ್ಲಿ ಒಂದು ಭಾಗ ಅನ್ನೋ ರೀತಿಯಲ್ಲಿ ನೋಡ್ತಾ ಖುಷಿ ಪಡ್ತಾ ಇಲ್ಲಿ ಮಾತ್ರ ನಾಲ್ಗೆ ಹರಿಬಿಡಿಯೋದು ಸರಿಯಲ್ಲ. ಅದನ್ನೇ ಕುಮಾರಸ್ವಾಮಿ ಮಾಡ್ತಿರೋದು. ಸೊ SIR ಪ್ರಕ್ರಿಯೆ ಸ್ಮೂತ್ ಆಗಿ ನಡೀತಾ ಇಲ್ಲ. ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಆ ಚುನಾವಣಾ ಆಯೋಗದವರು ಅಂದ್ರೆ, ಪಾಪ ಅವ್ರಿಗೇನು ಬಿಜೆಪಿ ಮೆಚ್ಚಿಸ್ಬೇಕಲ್ಲ. ಒಂದು ಊರ ಹೆಸರಿದೆ, ಹಲಸಿನ ಬೆಲೆ ಅಂತ. ಹಲಸಿನ ಬೆಲೆ. ಆ ಊರ ಹೆಸರಲ್ಲಿ ಆ ಮತದಾರರ ಪಾಪ ಊರ ಹೆಸರು ಹುಡುಕ್ತವ್ರೆ, ಬೂತ್ ಹೆಸರಲ್ಲಿ ಸಿಗ್ತಾನೆ ಇಲ್ಲ ಅಲ್ಲಿ. ಯಾಕೆಂದ್ರೆ ಈ ಮಹಾನ್ ಎಲೆಕ್ಷನ್ ಕಮಿಷನ್ ಅದನ್ನ ಏನ್ ಮಾಡಿದ್ಯೋ ಏನೋ ಗೊತ್ತಿಲ್ಲ, ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟಿದೆ. ಜಾಕ್ ಫ್ರೂಟ್ ಪ್ರೈಸ್, ಹಲಸಿನ ಬೆಲೆ, ಜಾಕ್ ಫ್ರೂಟ್ ಪ್ರೈಸ್ ಅಂತ ಮಾಡಿದೆ. ಸೊ ಜನ ಈಗ ಆ ಊರಿನ ಜನ ತಮ್ಮ ಓಟ್ ಕಂಡುಹಿಡಿಬೇಕು ಅಂದ್ರೆ ಸರ್ಚ್ ಎಲ್ಲಿ ಮಾಡ್ಬೇಕು ಗೊತ್ತಾ? ಜಾಕ್ ಫ್ರೂಟ್ ಪ್ರೈಸ್ ಅನ್ನೋ ಜಾಗಕ್ಕೆ ಹೋಗಿ ಓಟ್ ಸರ್ಚ್ ಮಾಡ್ಕೊಳ್ಬೇಕು. ಇದರ ಬಗ್ಗೆ ಕುಮಾರಸ್ವಾಮಿಗೆ ನಾಲಿಗೆ ಬರಲ್ಲ. ಟಿಕೆಟ್ ಸಿಗಲ್ಲ, ಮಗನಿಗೆ ಟಿಕೆಟ್ ಸಿಗಲ್ಲ, ನನಗೆ ಟಿಕೆಟ್ ಸಿಗಲ್ಲ, ಅಯ್ಯೋ ಅಂತ ಪರಿಸ್ಥಿತಿ ಬರಬಾರ್ದು. ಅದನ್ನೆಲ್ಲ ನಾವು ಇಗ್ನೋರ್. ಬಿಜೆಪಿ ಏನ್ ಮಾಡಿದ್ರು ಇಗ್ನೋರ್. ಯಾಕಂದ್ರೆ ನಾವು ಬಿಜೆಪಿ ಗುಲಾಮಗಿರಿಯಲ್ಲಿ ಇದ್ದೀವಿ. ಅದರಿಂದ ಆಚೆ ಬಂದ ಮೇಲೆ 2028ರಲ್ಲಿ ನೋಡ್ರಿ ಕುಮಾರಸ್ವಾಮಿನ, ಬಿಜೆಪಿನ ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ನಾಚ್ಕೊಂಡ್ಬಿಡ್ಬೇಕು, ಕಾಂಗ್ರೆಸ್ ತಲೆ ತಗ್ಗಿಸ್ಕೊಂಡು ಸೈಡ್ಗೆ ಹೋಗ್ಬಿಡ್ಬೇಕು. ಆ ಮಟ್ಟಕ್ಕೆ ಬಿಜೆಪಿನ ಇದೇ ಕುಮಾರಸ್ವಾಮಿ ತಿರುಗಿಸಿ ಹೊಡಿತಾರೆ. ಯಾಕಂದ್ರೆ ಅವಾಗ ಅದರಲ್ಲಿ ಲಾಭ ಕಾಣುತ್ತೆ ಕುಮಾರಸ್ವಾಮಿಗೆ. ಇವತ್ತು ಇದರಲ್ಲಿ ಲಾಭ ಕಾಣ್ತಾ ಇದೆ ಅಷ್ಟೇ. ತನಗೆ ಲಾಭ ಆಗ್ಬೇಕು ಅಷ್ಟು ಮಾತ್ರನೇ ಮುಖ್ಯ. ಸೊ ಹಾಗಾಗಿ ಅದನ್ನು ಮಾಡ್ಕೊಂಡಿದ್ದಾರೆ. ಈ BLOಗಳ ಕತೆ ಹೀಗಿದ್ರೆ ಈ JDS ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, BLAಗಳನ್ನ ನೇಮಿಸ್ಬೇಕಾಗಿತ್ತು, ಬೂತ್ ಲೆವೆಲ್ ಏಜೆಂಟ್ಗಳನ್ನ, ಈ SIRಗೆ ಸಹಕರಿಸೋದಕ್ಕೆ. JDS ಪಕ್ಷ ಮಾಡೇ ಇಲ್ವಲ್ಲ, ಸಾಕಷ್ಟು ಪ್ರದೇಶಗಳಲ್ಲಿ ಮಾಡೇ ಇಲ್ಲ. ಸೊ ಅವ್ರ ಪ್ರಕಾರ ಬಿಜೆಪಿ ಏನ್ ಮಾಡುತ್ತೋ ಅದನ್ನ ಅನುಸರಿಸ್ಕೊಂಡು ಹೋಗೋದಷ್ಟೇ. ನಾವೇನು ಮಾಡಲ್ಲ. ಸೊ ಬಿಜೆಪಿ ಇದೇನ್ ಅಜೆಂಡಾ? ಯಾವ ಅಜೆಂಡಾವನ್ನ ಕುಮಾರಸ್ವಾಮಿ ಮೂಲಕ ಮಾಡಿಸ್ತಿದ್ದಾರೆ ಇವರು ಅಂದ್ರೆ, ಬಿಜೆಪಿದು ಅಜೆಂಡಾ ಇಷ್ಟೇ. ಪಶ್ಚಿಮ ಬಂಗಾಳದಲ್ಲಿ ಮಾಡದಂತೆ ಕುತಂತ್ರ ಇಲ್ಲಿಯೂ ಮಾಡಬೇಕು. ಏನು? ಇಲ್ಲಿನ ಅಧಿಕಾರಿಗಳು BLOಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಹಾಗಾಗಿ ಬೇರೆ ರಾಜ್ಯದ ಅಧಿಕಾರಿಗಳನ್ನ ತಂದು ಮಾಡಿಸ್ಬೇಕು. ಕರ್ನಾಟಕದ SIR ಅನ್ನ ಗುಜರಾತ್ನ ಅಧಿಕಾರಿಗಳು, ಮಹಾರಾಷ್ಟ್ರದ ಅಧಿಕಾರಿಗಳು, ಬಿಹಾರ್ನ ಅಧಿಕಾರಿಗಳು, ವೆಸ್ಟ್ ಬೆಂಗಾಲ್ನ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಮಾಡಿಸ್ಬೇಕು. ಅದಕ್ಕೆ ಒಂದು ಸೀನ್ ಕ್ರಿಯೇಟ್ ಮಾಡ್ಬೇಕಲ್ಲ. ಆ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಭಾಗವಾಗಿ ಬಂದಿರುವಂತಹ ನಾಟಕ ಕಳ್ಳಾಟನೇ ಈ ಟ್ಯಾಬ್ಲೆಟ್, ಕುಮಾರಸ್ವಾಮಿ ಹಿಡ್ಕೊಂಡು ಬಂದಂತಹ ವಿಡಿಯೋ. ಅದಕ್ಕೆ ಏನ್ ಬೇಕೋ ಮಸಾಲೆ ಅರಿತಾ ಇದ್ದಾರೆ. ಯಾಕೆಂದ್ರೆ ಬಿಜೆಪಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು ಅಂದ್ರೆ, ಅವರ ಆಡಳಿತದ ಪ್ರದೇಶದಿಂದ ಒಂದಷ್ಟು ಅಧಿಕಾರಿಗಳು ಬಂದು SIR ನಲ್ಲಿ ಚೆನ್ನಾಗಿ ಕೈ ಕಾಲು ಕಡ್ಡಿ ಎಲ್ಲ ಅಲ್ಲಾಡಿಸಿ, ಇಲ್ಲಿನ ಪ್ರಜೆಗಳಿಗೆ ನಾಮ ಹಾಕಿ, ಇಲ್ಲಿನ ಪ್ರಜೆಗಳನ್ನ ಅಂಬೋ ಅಂತ ಬೀದಿಗೆ ತಳ್ಳಿ, ಒಂದಷ್ಟು ಲಕ್ಷ ಓಟುಗಳನ್ನ, ಯಾರೆಲ್ಲ ಬಿಜೆಪಿಗೆ ಓಟ್ ಹಾಕೋದಿಲ್ಲ ಅನ್ನುವಂತಹ ಅನುಮಾನಗಳಿರ್ತಾವೋ ಅಂತವರನ್ನ, ವಿಶೇಷವಾಗಿ ದಲಿತರು ಮತ್ತು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಒಂದಷ್ಟು ಲಕ್ಷ ಜನನ್ನ ಡಿಲೀಟ್ ಮಾಡಿ ಬಿಸಾಕೋದು. ಆಮೇಲೆ ನಾವು ಚುನಾವಣೆ ಗೆದ್ದುಬಿಟ್ವಿ ಅಂತ ಇದೆ. ಇದು ಇವ್ರ ಲೆಕ್ಕಾಚಾರ. ಅದಕ್ಕೆ ದಾಳ ಈ ಕುಮಾರಸ್ವಾಮಿ. ಯಾಕೆಂದ್ರೆ ಕುಮಾರಸ್ವಾಮಿ ಈಸ್ ಅಕ್ಸೆಪ್ಟೆಡ್ ಸ್ಲೇವರಿ, ಬಿಜೆಪಿಯ ಗುಲಾಮಗಿರಿ ಒಪ್ಕೊಂಡು, ನನ್ನ ಕುಟುಂಬದವರಿಗೆ ಟಿಕೆಟ್ ಮಿಸ್ ಆಗಬಾರ್ದು, ನೀವು ಹೇಗೆ ಹೇಳಿದ್ರೆ ಕೇಳ್ತೀನಿ, ರಾಜ್ಯ ಎಕ್ಕುಟ್ಟೋಗ್ಲಿ, ಜನ ಎಕ್ಕುಟ್ಟೋಗ್ಲಿ, ಏನ್ ದೇಶ ಸರ್ವನಾಶ ಆಗೋಗ್ಲಿ, ನಿಮ್ಮ ಸರ್ವನಾಶದ ಕ್ರಿಯೆಯಲ್ಲಿ, ಆ ಒಂದು ನೀಚ ಕೃತ್ಯದಲ್ಲಿ ನಾನು ಭಾಗಿಯಾಗ್ತೀನಿ, ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿ ಈಗ ಇದನ್ನೆಲ್ಲ ಮಾಡ್ತಿದ್ದಾರೆ. ಬಟ್ ಆ ಮೂಲಕ ಇಲ್ಲಿದ್ದಂತಹ ಒಂದು ಪವರ್ಫುಲ್ ಕ್ಷೇತ್ರೀಯ ಪಕ್ಷವನ್ನ, ಒಂದು ಪವರ್ಫುಲ್ ಸ್ಟೇಟ್ ಪಕ್ಷವನ್ನ ನಾಶ ಮಾಡಿ ಬಿಸಾಕಿದ್ದಾರೆ ಅಷ್ಟೇ. ಸೊ ಮುಂದೆ ಆಗುವ ಬೆಳವಣಿಗೆಗಳ ಬಗ್ಗೆ ಮತ್ತೆ ಯಾವತ್ತಾದ್ರೂ ಅಪ್ಡೇಟ್ ಅನ್ನು ಕೊಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.